ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ನೀರಾವರಿ ಯೋಜನೆ ಒಂದಷ್ಟು 35,000ಕ್ಕೂ ಅಧಿಕ ಜನರಿಗೆ ನೀರು ಉಣಿಸುವಂತಹ ಯೋಜನೆ. ಈ ಯೋಜನೆಯನ್ನ ಆರಂಭಿಸಿ 5 ವರ್ಷಗಳು ಕಳೆದಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಒಂದಷ್ಟು ಗೊಂದಲಗಳು ಅಂತ ಹೇಳಿದ್ರೆ ಈ ಯೋಜನೆಯ ಆರಂಭ ಹಂತದಲ್ಲಿ ನಡೆಯುವಂತ ಏನು ನೀರನ್ನ ಎತ್ತುವಂತ ಏನು ಲಿಫ್ಟ್ ಇರಿಗೇಷನ್ ಏನಿದೆ ಅದರ ಮೂಲ ಬಿಂದುವನ್ನ ಇಲ್ಲಿ ಮಾಡೋದಕ್ಕೆ ಅಂದ್ರೆ ಈ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಬಳಿ ಮಾಡೋದಕ್ಕೆ ರೂಪುರೇಷೆಯನ್ನ ಮಾಡಲಾಗಿದೆ. ಅಂದ್ರೆ ಹೊಳೆ ಶಂಕರನಾರಾಯಣ ದೇವಸ್ಥಾನದಿಂದ 600 ಮೀಟರ್ ಮೇಲ್ಗಡೆ ಮಾಡಿದ್ರೆ ದೇವಸ್ಥಾನದ ಬದಿಯಲ್ಲಿ ಇರುವಂತ ತೀರ್ಥಸ್ಥಾನಕ್ಕೆ ಕೂಡ ನೀರು ಲಭಿಸೋದಿಲ್ಲ ಅನ್ನೋದು ಒಂದು ವಾದ. ಆದ್ರೆ ಇನ್ನು ದೇವಸ್ಥಾನದ ಬದಿಯಲ್ಲಿ ಅಂದ್ರೆ ಜಾಕ್ವೆಲ್ ಅನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಹೊಸ ನಕ್ಷೆಯನ್ನು ಕೂಡ ರಚನೆ ಮಾಡಲಾಗಿದೆ. ಅದನ್ನು ಮಾಡಿದ್ರೆ ದೇವಸ್ಥಾನ ಮುಳುಗಡೆ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದಷ್ಟು ಈ ಯೋಜನೆಯಿಂದ ನೀರಾವರಿ ಯೋಜನೆಯಿಂದ ಸಂಕಷ್ಟ ಇದೆ ಅನ್ನುವಂತ ಅಭಿಪ್ರಾಯವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನಕ್ಕೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಭಾಗದ ಜನರಿಗೂ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸಿಗುವಂತೆ ಮಾಡೋದಕ್ಕೆ ಸರಿಯಾದ ರೀತಿಯ ಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಆ ಯೋಜನೆಯಲ್ಲಿರುವಂತಹ ಲೋಪದೋಷವನ್ನು ಪರಿಹರಿಸಿ ಅದಕ್ಕೊಂದು ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ನೀರಾವರಿ ಯೋಜನೆ ಒಂದಷ್ಟು 35,000ಕ್ಕೂ ಅಧಿಕ ಜನರಿಗೆ ನೀರು ಉಣಿಸುವಂತಹ ಯೋಜನೆ. ಈ ಯೋಜನೆಯನ್ನ ಆರಂಭಿಸಿ 5 ವರ್ಷಗಳು ಕಳೆದಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಒಂದಷ್ಟು ಗೊಂದಲಗಳು ಅಂತ ಹೇಳಿದ್ರೆ ಈ ಯೋಜನೆಯ ಆರಂಭ ಹಂತದಲ್ಲಿ ನಡೆಯುವಂತ ಏನು ನೀರನ್ನ ಎತ್ತುವಂತ ಏನು ಲಿಫ್ಟ್ ಇರಿಗೇಷನ್ ಏನಿದೆ ಅದರ ಮೂಲ ಬಿಂದುವನ್ನ ಇಲ್ಲಿ ಮಾಡೋದಕ್ಕೆ ಅಂದ್ರೆ ಈ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಬಳಿ ಮಾಡೋದಕ್ಕೆ ರೂಪುರೇಷೆಯನ್ನ ಮಾಡಲಾಗಿದೆ. ಅಂದ್ರೆ ಹೊಳೆ ಶಂಕರನಾರಾಯಣ ದೇವಸ್ಥಾನದಿಂದ 600 ಮೀಟರ್ ಮೇಲ್ಗಡೆ ಮಾಡಿದ್ರೆ ದೇವಸ್ಥಾನದ ಬದಿಯಲ್ಲಿ ಇರುವಂತ ತೀರ್ಥಸ್ಥಾನಕ್ಕೆ ಕೂಡ ನೀರು ಲಭಿಸೋದಿಲ್ಲ ಅನ್ನೋದು ಒಂದು ವಾದ. ಆದ್ರೆ ಇನ್ನು ದೇವಸ್ಥಾನದ ಬದಿಯಲ್ಲಿ ಅಂದ್ರೆ ಜಾಕ್ವೆಲ್ ಅನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಹೊಸ ನಕ್ಷೆಯನ್ನು ಕೂಡ ರಚನೆ ಮಾಡಲಾಗಿದೆ. ಅದನ್ನು ಮಾಡಿದ್ರೆ ದೇವಸ್ಥಾನ ಮುಳುಗಡೆ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದಷ್ಟು ಈ ಯೋಜನೆಯಿಂದ ನೀರಾವರಿ ಯೋಜನೆಯಿಂದ ಸಂಕಷ್ಟ ಇದೆ ಅನ್ನುವಂತ ಅಭಿಪ್ರಾಯವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನಕ್ಕೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಭಾಗದ ಜನರಿಗೂ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸಿಗುವಂತೆ ಮಾಡೋದಕ್ಕೆ ಸರಿಯಾದ ರೀತಿಯ ಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಆ ಯೋಜನೆಯಲ್ಲಿರುವಂತಹ ಲೋಪದೋಷವನ್ನು ಪರಿಹರಿಸಿ ಅದಕ್ಕೊಂದು ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ನೀರಾವರಿ ಯೋಜನೆ ಒಂದಷ್ಟು 35,000ಕ್ಕೂ ಅಧಿಕ ಜನರಿಗೆ ನೀರು ಉಣಿಸುವಂತಹ ಯೋಜನೆ. ಈ ಯೋಜನೆಯನ್ನ ಆರಂಭಿಸಿ 5 ವರ್ಷಗಳು ಕಳೆದಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಒಂದಷ್ಟು ಗೊಂದಲಗಳು ಅಂತ ಹೇಳಿದ್ರೆ ಈ ಯೋಜನೆಯ ಆರಂಭ ಹಂತದಲ್ಲಿ ನಡೆಯುವಂತ ಏನು ನೀರನ್ನ ಎತ್ತುವಂತ ಏನು ಲಿಫ್ಟ್ ಇರಿಗೇಷನ್ ಏನಿದೆ ಅದರ ಮೂಲ ಬಿಂದುವನ್ನ ಇಲ್ಲಿ ಮಾಡೋದಕ್ಕೆ ಅಂದ್ರೆ ಈ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಬಳಿ ಮಾಡೋದಕ್ಕೆ ರೂಪುರೇಷೆಯನ್ನ ಮಾಡಲಾಗಿದೆ. ಅಂದ್ರೆ ಹೊಳೆ ಶಂಕರನಾರಾಯಣ ದೇವಸ್ಥಾನದಿಂದ 600 ಮೀಟರ್ ಮೇಲ್ಗಡೆ ಮಾಡಿದ್ರೆ ದೇವಸ್ಥಾನದ ಬದಿಯಲ್ಲಿ ಇರುವಂತ ತೀರ್ಥಸ್ಥಾನಕ್ಕೆ ಕೂಡ ನೀರು ಲಭಿಸೋದಿಲ್ಲ ಅನ್ನೋದು ಒಂದು ವಾದ. ಆದ್ರೆ ಇನ್ನು ದೇವಸ್ಥಾನದ ಬದಿಯಲ್ಲಿ ಅಂದ್ರೆ ಜಾಕ್ವೆಲ್ ಅನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಹೊಸ ನಕ್ಷೆಯನ್ನು ಕೂಡ ರಚನೆ ಮಾಡಲಾಗಿದೆ. ಅದನ್ನು ಮಾಡಿದ್ರೆ ದೇವಸ್ಥಾನ ಮುಳುಗಡೆ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದಷ್ಟು ಈ ಯೋಜನೆಯಿಂದ ನೀರಾವರಿ ಯೋಜನೆಯಿಂದ ಸಂಕಷ್ಟ ಇದೆ ಅನ್ನುವಂತ ಅಭಿಪ್ರಾಯವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನಕ್ಕೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಭಾಗದ ಜನರಿಗೂ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸಿಗುವಂತೆ ಮಾಡೋದಕ್ಕೆ ಸರಿಯಾದ ರೀತಿಯ ಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಆ ಯೋಜನೆಯಲ್ಲಿರುವಂತಹ ಲೋಪದೋಷವನ್ನು ಪರಿಹರಿಸಿ ಅದಕ್ಕೊಂದು ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ನೀರಾವರಿ ಯೋಜನೆ ಒಂದಷ್ಟು 35,000ಕ್ಕೂ ಅಧಿಕ ಜನರಿಗೆ ನೀರು ಉಣಿಸುವಂತಹ ಯೋಜನೆ. ಈ ಯೋಜನೆಯನ್ನ ಆರಂಭಿಸಿ 5 ವರ್ಷಗಳು ಕಳೆದಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಒಂದಷ್ಟು ಗೊಂದಲಗಳು ಅಂತ ಹೇಳಿದ್ರೆ ಈ ಯೋಜನೆಯ ಆರಂಭ ಹಂತದಲ್ಲಿ ನಡೆಯುವಂತ ಏನು ನೀರನ್ನ ಎತ್ತುವಂತ ಏನು ಲಿಫ್ಟ್ ಇರಿಗೇಷನ್ ಏನಿದೆ ಅದರ ಮೂಲ ಬಿಂದುವನ್ನ ಇಲ್ಲಿ ಮಾಡೋದಕ್ಕೆ ಅಂದ್ರೆ ಈ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಬಳಿ ಮಾಡೋದಕ್ಕೆ ರೂಪುರೇಷೆಯನ್ನ ಮಾಡಲಾಗಿದೆ. ಅಂದ್ರೆ ಹೊಳೆ ಶಂಕರನಾರಾಯಣ ದೇವಸ್ಥಾನದಿಂದ 600 ಮೀಟರ್ ಮೇಲ್ಗಡೆ ಮಾಡಿದ್ರೆ ದೇವಸ್ಥಾನದ ಬದಿಯಲ್ಲಿ ಇರುವಂತ ತೀರ್ಥಸ್ಥಾನಕ್ಕೆ ಕೂಡ ನೀರು ಲಭಿಸೋದಿಲ್ಲ ಅನ್ನೋದು ಒಂದು ವಾದ. ಆದ್ರೆ ಇನ್ನು
ದೇವಸ್ಥಾನದ ಬದಿಯಲ್ಲಿ ಅಂದ್ರೆ ಜಾಕ್ವೆಲ್ ಅನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಹೊಸ ನಕ್ಷೆಯನ್ನು ಕೂಡ ರಚನೆ ಮಾಡಲಾಗಿದೆ. ಅದನ್ನು ಮಾಡಿದ್ರೆ ದೇವಸ್ಥಾನ ಮುಳುಗಡೆ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದಷ್ಟು ಈ ಯೋಜನೆಯಿಂದ, ನೀರಾವರಿ ಯೋಜನೆಯಿಂದ ಸಂಕಷ್ಟ ಇದೆ ಅನ್ನುವಂತ ಅಭಿಪ್ರಾಯವನ್ನ ಆ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನಕ್ಕೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಭಾಗದ ಜನರಿಗೂ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸಿಗುವಂತೆ ಮಾಡೋದಕ್ಕೆ, ಸರಿಯಾದ ರೀತಿಯ ಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಆ ಯೋಜನೆಯಲ್ಲಿರುವಂತಹ ಲೋಪದೋಷವನ್ನು ಪರಿಹರಿಸಿ ಅದಕ್ಕೊಂದು ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ನೀರಾವರಿ ಯೋಜನೆ, ಒಂದಷ್ಟು 35,000ಕ್ಕೂ ಅಧಿಕ ಜನರಿಗೆ ನೀರು ಉಣಿಸುವಂತಹ ಯೋಜನೆ. ಈ ಯೋಜನೆಯನ್ನ ಆರಂಭಿಸಿ 5 ವರ್ಷಗಳು ಕಳೆದಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಒಂದಷ್ಟು ಗೊಂದಲಗಳು ಅಂತ ಹೇಳಿದ್ರೆ, ಈ ಯೋಜನೆಯ ಆರಂಭ ಹಂತದಲ್ಲಿ ನಡೆಯುವಂತ ಏನು ನೀರನ್ನ ಎತ್ತುವಂತ ಏನು ಲಿಫ್ಟ್ ಇರಿಗೇಷನ್ ಏನಿದೆ, ಅದರ ಮೂಲ ಬಿಂದುವನ್ನ ಇಲ್ಲಿ ಮಾಡೋದಕ್ಕೆ, ಅಂದ್ರೆ ಈ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಬಳಿ ಮಾಡೋದಕ್ಕೆ ರೂಪುರೇಷೆಯನ್ನ ಮಾಡಲಾಗಿದೆ. ಅಂದ್ರೆ ಹೊಳೆ ಶಂಕರನಾರಾಯಣ ದೇವಸ್ಥಾನದಿಂದ 600 ಮೀಟರ್ ಮೇಲ್ಗಡೆ ಮಾಡಿದ್ರೆ ದೇವಸ್ಥಾನದ ಬದಿಯಲ್ಲಿ ಇರುವಂತ ತೀರ್ಥಸ್ಥಾನಕ್ಕೆ ಕೂಡ ನೀರು ಲಭಿಸೋದಿಲ್ಲ ಅನ್ನೋದು ಒಂದು ವಾದ. ಆದ್ರೆ ಇನ್ನು ದೇವಸ್ಥಾನದ ಬದಿಯಲ್ಲಿ ಅಂದ್ರೆ ಜಾಕ್ವೆಲ್ ಅನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಹೊಸ ನಕ್ಷೆಯನ್ನು ಕೂಡ ರಚನೆ ಮಾಡಲಾಗಿದೆ. ಅದನ್ನು ಮಾಡಿದ್ರೆ ದೇವಸ್ಥಾನ ಮುಳುಗಡೆ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದಷ್ಟು ಈ ಯೋಜನೆಯಿಂದ, ನೀರಾವರಿ ಯೋಜನೆಯಿಂದ ಸಂಕಷ್ಟ ಇದೆ ಅನ್ನುವಂತ ಅಭಿಪ್ರಾಯವನ್ನ ಆ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನಕ್ಕೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಭಾಗದ ಜನರಿಗೂ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸಿಗುವಂತೆ ಮಾಡೋದಕ್ಕೆ, ಸರಿಯಾದ ರೀತಿಯ ಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಆ ಯೋಜನೆಯಲ್ಲಿರುವಂತಹ ಲೋಪದೋಷವನ್ನು ಪರಿಹರಿಸಿ ಅದಕ್ಕೊಂದು ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ನೀರಾವರಿ ಯೋಜನೆ, ಒಂದಷ್ಟು 35,000ಕ್ಕೂ ಅಧಿಕ ಜನರಿಗೆ ನೀರು ಉಣಿಸುವಂತಹ ಯೋಜನೆ. ಈ ಯೋಜನೆಯನ್ನ ಆರಂಭಿಸಿ 5 ವರ್ಷಗಳು ಕಳೆದಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಒಂದಷ್ಟು ಗೊಂದಲಗಳು ಅಂತ ಹೇಳಿದ್ರೆ, ಈ ಯೋಜನೆಯ ಆರಂಭ ಹಂತದಲ್ಲಿ ನಡೆಯುವಂತ ಏನು ನೀರನ್ನ ಎತ್ತುವಂತ ಏನು ಲಿಫ್ಟ್ ಇರಿಗೇಷನ್ ಏನಿದೆ, ಅದರ ಮೂಲ ಬಿಂದುವನ್ನ ಇಲ್ಲಿ ಮಾಡೋದಕ್ಕೆ, ಅಂದ್ರೆ ಈ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಬಳಿ ಮಾಡೋದಕ್ಕೆ ರೂಪುರೇಷೆಯನ್ನ ಮಾಡಲಾಗಿದೆ. ಅಂದ್ರೆ ಹೊಳೆ ಶಂಕರನಾರಾಯಣ ದೇವಸ್ಥಾನದಿಂದ 600 ಮೀಟರ್ ಮೇಲ್ಗಡೆ ಮಾಡಿದ್ರೆ ದೇವಸ್ಥಾನದ ಬದಿಯಲ್ಲಿ ಇರುವಂತ ತೀರ್ಥಸ್ಥಾನಕ್ಕೆ ಕೂಡ ನೀರು ಲಭಿಸೋದಿಲ್ಲ ಅನ್ನೋದು ಒಂದು ವಾದ. ಆದ್ರೆ ಇನ್ನು ದೇವಸ್ಥಾನದ ಬದಿಯಲ್ಲಿ ಅಂದ್ರೆ ಜಾಕ್ವೆಲ್ ಅನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಹೊಸ ನಕ್ಷೆಯನ್ನು ಕೂಡ ರಚನೆ ಮಾಡಲಾಗಿದೆ. ಅದನ್ನು ಮಾಡಿದ್ರೆ ದೇವಸ್ಥಾನ ಮುಳುಗಡೆ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದಷ್ಟು ಈ ಯೋಜನೆಯಿಂದ, ನೀರಾವರಿ ಯೋಜನೆಯಿಂದ ಸಂಕಷ್ಟ ಇದೆ ಅನ್ನುವಂತ ಅಭಿಪ್ರಾಯವನ್ನ ಆ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನಕ್ಕೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಭಾಗದ ಜನರಿಗೂ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸಿಗುವಂತೆ ಮಾಡೋದಕ್ಕೆ, ಸರಿಯಾದ ರೀತಿಯ ಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಆ ಯೋಜನೆಯಲ್ಲಿರುವಂತಹ ಲೋಪದೋಷವನ್ನು ಪರಿಹರಿಸಿ ಅದಕ್ಕೊಂದು ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.